ಇವತ್ತು ಸಲ ಜನನಿ ಅರಸನ ಕೋಟೆ ಬಿಟ್ಟು ಈ ಮನೆಗೆ ಹೊರಟು ನಿಂತಾಗ ಅವಳನ್ನ ತಡೆಯೋದಕ್ಕೆ ಪ್ರೀತು ಇದ್ದ. ಆದರೆ ಈ ಸಲ ಯಾರೂ ಇಲ್ಲ. ಮಾವ ಕೂಡ ಅಸಹಾಯಕರಾಗಿದ್ದಾರೆ. ಅಮ್ಮನೂ ಜನನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ಸಲ ಜನನ ತಡೆಯೋದಕ್ಕೆ ನಮ್ಗಾಗಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ನಮ್ಮ ಮಗಳು ನಮ್ಮಿಂದ ದೂರ ಹೋಗ್ತಾಳೆ ಯಜಮಾನ್ರೆ. ಅವಳನ್ನ ನಮ್ಮ ಜೊತೆ ಉಳಿಸ್ಕೊಳ್ಳೋದಕ್ಕಾಗದೇ ಇಲ್ವಾ? ಹುಟ್ಟಿದ ಕೂಡ್ಲೆ ನನ್ನ ಮಗುನ ಜನನಿ ಮಡ್ಲಿಗೆ ಹಾಕ್ದೆ. ಆ ಕ್ಷಣದಲ್ಲಿ ಜನನಿ ಒಳ್ಳೇದಕ್ಕೋಸ್ಕರ ಹಾಗೆ ಮಾಡಿದೆ. ಮಗು ನನ್ನ ಕಣ್ ಮುಂದೆನೆ ಇರುತ್ತಲ್ಲ ಅನ್ನೋ ಭಾವನೆ ನನಗಿತ್ತು. ಮಗು ನನ್ನ ಅಮ್ಮ ಅಂತ ಕರೀತಾ ಇದ್ರು ಪರವಾಗಿಲ್ಲ, ದಿನ ಮಗು ನೋಡ್ತಾ ನೋಡ್ತಾ ಕಾಲ ಕಳಿಯೋಣ ಅಂತ ಅನ್ಕೊಂಡಿದ್ದೆ. ಇಷ್ಟು ವರ್ಷ ಹಾಗೆ ಇತ್ತು. ಆದ್ರೆ ಇನ್ ಮುಂದೆ ವಿದ್ಯಾಪುಟ್ಟಿ ನಮ್ ಜೊತೆ ಇರೋದಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಕೈ ಕಾಲಾಡ್ತಾ ಇಲ್ಲ ಯಜಮಾನ್ರೆ. ಪ್ರಾಣ ಹೋದಾಗ ಆಗ್ತಾ ಇದೆ ನೋಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ವಿದ್ಯಾಪುಟ್ಟಿ ಹೋಗೋದನ್ನ ತಡೀರಿ ಯಜಮಾನ್ರೆ. ಸಮಾಧಾನ ಮಾಡ್ಕೋಬಾರು. ಪುಟಾಣಿ ಅಮ್ಮನಾಗಿ ನಿನಗೆ ಎಷ್ಟು ನೋವಾಗ್ತಾ ಇದೆಯೋ ಅವಳಪ್ಪನಾಗಿ ನನಗೂ ಅಷ್ಟೇ ನೋವಾಗ್ತಾ ಇದೆ. ಪುಟಾಣಿನ ನಾವಿಲ್ಲೇ ಇರಿಸ್ಕೋಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ದಾರಿ ಇದೆ. ಏನ್ ಯಜಮಾನ್ರೆ ಅದು? ಆದರೆ ನೀನು ನನ್ನ ತಡಿಬಾರ್ದು. ಪುಟಾಣಿ ನಮ್ಮ ಮಗಳು ಅನ್ನೋ ಸತ್ಯನ ಹೇಳೋದಲ್ಲ ತಾನೆ? ನಾವು ಬಂದು ಕೆಲಸ ಮಾಡೋಣ ಬಾ. ಸರಿ ಯಜಮಾನ್ರೆ. ಚಿಕ್ಕಮ್ಮ, ಹೇಳಮ್ಮ ಜನನಿ. ತಗೊಳ್ಳಿ. ಏನಮ್ಮ ಇದು? ನನ್ನ ಕಡೆಯಿಂದ ನಿಮಗಾಗಿ ಒಂದು ಪುಟ್ಟ ಉಡುಗೊರೆ. ನನಗೆ ಯಾಕಮ್ಮ ಇದೆಲ್ಲ? ಚಿಕ್ಕಮ್ಮ, ಇಷ್ಟು ದಿನ ನನಗೋಸ್ಕರ ನಮ್ಮ ಪುಟಾಣಿಗೋಸ್ಕರ ಅರಸನ ಕೋಟೆಗೆ ಬಂದು ನಮ್ಮ ಪುಟಾಣಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅಷ್ಟೇ ಅಲ್ಲ, ನನಗೂ ತುಂಬ ಸಹಾಯ ಮಾಡಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ನಿಮಗೊಂದು ಪುಟ್ಟ ಉಡುಗೊರೆ ತಗೊಳ್ಳಿ. ಚಿಕ್ಕಮ್ಮ, ನಾಳೆ ಬೆಳಗ್ಗೆ ಆದರೆ ಎಲ್ಲರೂ ಅರಸನ ಕೋಟೆಗೆ ಹೊರಡ್ತೀವಿ.
ಆದರೆ ನಾನಲ್ಲಿ ಜಾಸ್ತಿ ದಿನ ಇರೋದಕ್ಕಾಗಲ್ಲ. ವೀಸಾ ಸಿಕ್ಕಿದ ಕೂಡಲೇ ಪುಟಾಣಿನ ಕರ್ಕೊಂಡು ದುಬೈಗೆ ಹೊರಡ್ತಾ ಇದ್ದೀನಿ. ಅದಕ್ಕೆ ನೀವು ಅಲ್ಲಿಗೆ ಬರೋದು ಬೇಡ ಅಂತ ಅನಿಸುತ್ತೆ. ಚಿಕ್ಕಮ್ಮ, ಇಷ್ಟು ದಿನ ನೀವು ನಂಗೆ ತುಂಬ ಸಹಾಯ ಮಾಡಿದ್ದೀರಾ, ಎಲ್ಲ ವಿಷಯದಲ್ಲೂ ನನ್ನ ಜೊತೆಗೆ ನಿಂತಿದ್ದೀರಾ. ಆ ಋಣ ನಾನು ಯಾವತ್ತೂ ಮರೆಯೋದಿಲ್ಲ. ನೀವು ನಾಳೆನೇ ನಿಮ್ಮ ಊರಿಗೆ ಹೋಗ್ತಿರೋ ಇಲ್ಲ ಇಲ್ಲೇ ಸ್ವಲ್ಪ ದಿನ ಇದ್ದು ಹೊರಡ್ತಿರೋ ನೀವೇ ಯೋಚನೆ ಮಾಡಿ, ಸರಿನಾ? ಸರಿ ಕಣಮ್ಮ. ಚಿಕ್ಕಮ್ಮ, ನಿಮ್ಮ ವಯಸ್ಸೇನು ಚಿಕ್ಕದಲ್ಲ, ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಿ. ಆಯಿತು ಕಣಮ್ಮ. ಆದರೆ ನೀನು ವಿದೇಶಕ್ಕೆ ಹೋದ್ಮೇಲೆ ಈ ಪರದೇಶನ ಮರಿಬೇಡ. ಏನು ಚಿಕ್ಕಮ್ಮ ನೀವು, ನಿಮ್ಮನ್ನು ನಾನು ಮರೆಯೋದಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ನಾನು ಎಲ್ಲೇ ಇದ್ದರೂ ನಿಮಗೆ ಆಗಾಗ ಫೋನ್ ಮಾಡ್ತಿರ್ತೀನಿ, ಸರಿನಾ? ಸರಿ ಕಣಮ್ಮ. ಯಜಮಾನ್ರೆ, ಇದನಾ? ಇದೆ ಪಾರು. ನಮ್ಮ ಮಗಳು ನಮ್ಮಿಂದ ದೂರ ಆಗೋದನ್ನು ತಡೆಯೋದಕ್ಕೆ ಇದ್ದಿದ್ದು ಒಂದೇ ದಾರಿ. ಇದು ನಮ್ಮ ಕೈಗೆ ಸಿಕ್ಕಿದೆ. ಈಗ ಇದನ್ನೇನು ಮಾಡೋದು ಯಜಮಾನ್ರೆ? ಬಾ ಹೇಳ್ತೀನಿ. ಮಮ್ಮಿ ನಂಗೆ ಪಾರುನು ಊಟ ತಿನ್ನಿಸ್ಲಿ, ತಿನ್ನಿಸಿ ತುಂಬಾ ದಿನ ಆಯ್ತು. ಅವರಿಬ್ರು ಯಾಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ? ಪಾರ್ವತಿ ಜನನಿ ಮಧ್ಯೆ ಏನೋ ಮನಸ್ತಾಪ ಇದೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಪುಟಾಣಿ, ಅದ್ರ ಬಗ್ಗೆ ಅವಳು ತಿಳುವಳಿಕೆ ಹೇಳ್ತೀರಾ ಅಂದ್ರೆ ಹೋಗ್ಲಿ ಬಿಡಮ್ಮ ಅಂತಿದ್ದೀರಲ್ಲ ಅತ್ಯಮ್ಮ. ಪಾರು, ನಿಂಗೂ ನಂತರನೇ ದಾಸವಾಳ ಹೂವಂದ್ರೆ ಇಷ್ಟ ಅಲ್ವಾ? ಹೌದು ಬಂಗಾರಿ. ಪಾರು, ನಂಗೆ ಹಲಸಿನ ಹಪ್ಪಳ ಕೊಡು. ಆದಿತ್ಯ, ಪಾರ್ವತಿ ಇಷ್ಟು ಹೊತ್ತಲ್ಲಿ ಅಲ್ಲೇನು ಮಾಡ್ತಿದ್ದಾರೆ?
ಅದು ಬೆಂಕಿ ಮುಂದೆ. ಅಯ್ಯೋ ಬ್ಯಾಟ್ರಿ ಲೋ ಇದೆಯಲ್ಲ, ಚಾರ್ಜರ್ ಇಲ್ಲಿಟ್ಟೆ. ಅಯ್ಯೋ ನಂದು ಪುಟಾಣಿದು ಪಾಸ್ಪೋರ್ಟ್ ಇದ್ರಲ್ಲಿ ಇಟ್ಟಿದ್ನಲ್ಲ, ಕಾಣಿಸ್ತಾನೆ ಇಲ್ಲ. ಎಲ್ಲೋಯ್ತು? ಎಲ್ಲೂ ಇಲ್ಲ. ಎಲ್ಲೋಯ್ತು? ಅಯ್ಯೋ ನಮ್ಮಿಬ್ರು ಪಾಸ್ಪೋರ್ಟ್ ಇದ್ರೊಳಗೆ ಇಟ್ಟಿದ್ನಲ್ಲ, ಕಾಣಿಸ್ತಾನೆ ಇಲ್ಲ. ನಮ್ಮ ಮಗು ನಮ್ಮ ಹತ್ರನೇ ಉಳಿಬೇಕು ಅಂದರೆ ನಮಗಿರೋದು ಇದೊಂದೇ ಅಸ್ತ್ರ ಪಾರು. ಈ ಪಾಸ್ಪೋರ್ಟ್ನ ಸುಟ್ರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸ್ವಲ್ಪ ದಿನದ ಮಟ್ಟಿಗಾದರೂ ನಮ್ಮ ಪುಟಾಣಿ ನಮ್ಮ ಜೊತೆನೇ ಉಳಿತಾಳೆ. ಇಲ್ಲ ಅಂದರೆ ಇಲ್ಲಿ ಉರಿತಾ ಇರೋ ಬೆಂಕಿ ಥರ ನಮ್ಮ ಮನಸ್ಸು ಉರಿಯುತ್ತೆ, ಅದು ಶಾಶ್ವತವಾಗಿ. ಜಾಸ್ತಿ ಏನು ಯೋಚನೆ ಮಾಡಿದೆ, ಈ ಪಾಸ್ಪೋರ್ಟ್ನ ಬೆಂಕಿಗೆ ಹಾಕು. ಏನ್ ಮಾಡ್ತಿದ್ದೀರಾ ನೀವಿಬ್ರು? ಅದು ಚಳಿ ಇತ್ತಲ್ಲ ಅಪ್ಪವ್ರೆ, ಅದಕ್ಕೆ ಬೆಂಕಿ ಕಾಯಿಸ್ಕೊಳ್ಳೋಣ ಅಂತ ಬಂದಿದ್ವಿ. ಹೌದು ಮಾವ. ಹಾಗಾದ್ರೆ ಬೆಂಕಿಯಲ್ಲಿ ಏನೋ ಹಾಕಿದ್ರಲ್ಲ, ಏನದು? ಅದು ಸೌದೆ ಹಾಕಿದ್ದು ಮಾವ. ಬೆಂಕಿಗೆ ಸೌದೆ ಹಾಕಿದ್ರೂ ಉರಿಯುತ್ತೆ, ಕಾಗದ ಹಾಕಿದ್ರೂ ಉರಿಯುತ್ತೆ. ಆದರೆ ಉರಿಯೋ ಜ್ವಾಲೆಯಲ್ಲಿ ವ್ಯತ್ಯಾಸ ಕಾಣುತ್ತೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ?
ನೀವು ಅದ್ರ ಒಳಗಡೆ ಹಾಕಿದ್ದು ಏನು ಅಂತ ನಾನು ನೋಡಿದೆ. ಪಾಸ್ಪೋರ್ಟ್ನ ಬೆಂಕಿಗೆ ಹಾಕೋದು ಅಪರಾಧ, ಗೊತ್ತಾ ನಿಮಗೆ? ಇಬ್ಬರು ಇಷ್ಟೊಂದು ತಿಳುವಳಿಕೆ ಇರೋರು, ಈ ಸಾಮಾನ್ಯ ಜ್ಞಾನ ನಿಮ್ಗಿರೋದಿಲ್ವೇನೋ? ಪಾಸ್ಪೋರ್ಟ್ನ ಬೆಂಕಿಯಲ್ಲಿ ಹಾಕಿ ಸುಡಬಹುದು, ಆದರೆ ಸಂಬಂಧಗಳನ್ನು ಸುಡೋಕ್ಕಾಗತ್ತೇನಮ್ಮ? ಸಾಧ್ಯ ಇಲ್ಲ. ಇಷ್ಟಕ್ಕೂ ನೀವಿಬ್ರು ಯಾತಕ್ಕಿದನ್ನು ಮಾಡ್ತಾ ಇದ್ದೀರಿ? ಜನನಿ ತನ್ನ ಮಗುನ ಕರ್ಕೊಂಡು ನಿಮ್ಮಿಂದ ದೂರಾಗಿ ವಿದೇಶಕ್ಕೆ ಹೊರಟೋಗ್ತಾಳೆ ಅನ್ನೋ ಒಂದೇ ಕಾರಣಕ್ಕಲ್ವಾ? ಅವಳು ಗಟ್ಟಿ ನಿರ್ಧಾರ ತಗೊಂಡಿದ್ದಾಳೆ, ನಾನು ಹೋಗಲೇಬೇಕು ಅಂತ ಹೇಳಿ. ಅವಳನ್ನು ಹೇಗೆ ತಡಿಬೇಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಇದೆಲ್ಲ ಮಾರ್ಗ. ಗಂಡನ್ನು ನೋಡಬೇಕು ಅಂತ ಅವಳು ಹೇಳಿರಬಹುದು, ಆದರೆ ಅದೆಲ್ಲ ಕಾರಣ. ನಿಮಗೂ ಅದು ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ ನಾನು. ಅಂತ ಹೆಣ್ಣುಮಗುನ ಪ್ರೀತಿಯಿಂದ ಮನವೊಲಿಸ್ಬೇಕು, ಪ್ರೀತಿಯಿಂದ. ಕ್ಷಮಿಸಿ ಅಪ್ಪವ್ರೆ, ನೀವೇನು ಅನ್ಕೋತಿರೋ ಅಂತ ನಾವು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ವಿ. ಪುಟಾಣಿ ಜನನಿ ಎಲ್ಲೂ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇಂಥ ಕೆಲಸ ಮಾಡಿದ್ವಿ. ಈಗ ನಿಮ್ಮ ಮಾತು ಕೇಳ್ತಾ ಇದ್ರೆ ಜನನಿನ್ ತಡೆಯೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅಪ್ಪರೇ, ಹೇಗಾದ್ರೂ ಮಾಡಿ ನೀವೇ ಅವಳಿಗೆ ಬುದ್ಧಿ ಹೇಳಿ. ನೀನು ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ಹೋಗಬಾರ್ದು ಅಂತ ನೀವು ಜನನಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಅವಳು ಖಂಡಿತ ನಿಮ್ಮ ಮಾತನ್ನ ಕೇಳ್ತಾಳೆ. ಈಗೇನು ಜನನಿ ಆ ಮಗು ಇಲ್ಲಿಂದ ಹೋಗಬಾರ್ದು, ಅದನ್ನು ತಡಿಬೇಕು, ಅಷ್ಟೇ ತಾನೆ? ಹೌದು ಅಪ್ಪರೇ. ಈ ವೀರಯ್ಯ ದೇವ ಇದ್ದಾನಲ್ಲ, ಅದನ್ನು ತಡೆಯೋ ಜವಾಬ್ದಾರಿ ನಂದು. ಆದರೆ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಒಂದು ಷರತ್ತು. ಏನ್ ಮುಖ ನೋಡ್ಕೋತಾ ಇದ್ದೀರಿ? ನಡೆಸ್ಕೊಡ್ತೀರಾ ಇಬ್ರು? ನಮ್ಮ ಮಗು ನಮ್ಮ ಜೊತೆ ಇರುತ್ತೆ ಅಂದ್ರೆ ನೀವು ಏನು ಹೇಳಿದ್ರು ನಾವು ಕೇಳ್ತೀವಿ ಅಪ್ಪವ್ರೆ, ಅಲ್ವಾ ಯಜಮಾನ್ರೆ? ಹೌದು ಮಾವ. ಹಾಗಾದ್ರೆ ಸತ್ಯ ಹೇಳು ಪಾರ್ವತಿ, ಆ ಪುಟಾಣಿ ಯಾರ ಮಗು? ನನ್ನ ಪ್ರಶ್ನೆಗೆ ಮೌನ ಉತ್ತರ ಅಲ್ಲ. ಹೇಳು ಪಾರ್ವತಿ. ನಮ್ಮ ಜನನಿ ಮಗುನೇ ಅಪ್ಪವ್ರೆ. ಹೇಳು. ಇಲ್ಲ ಅಪ್ಪವ್ರೆ, ನಾನು ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ? ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೀನಾ? ಪಾರ್ವತಿ ಬಾಯಲ್ಲಿ ಸುಳ್ಳು. ನಿನಗೆ ಸುಳ್ಳು ಹೇಳಕ್ ಬರೋದಿಲ್ಲ ಪಾರ್ವತಿ. ನಿನ್ನ ಮುಖದ ಮೇಲೆ ನೀನು ಮನಸ್ಸಲ್ಲಿರೋ ಸತ್ಯ ಎದ್ದು ಕಾಣ್ತಾ ಇದೆ. ಸಮಯ ಸಂದರ್ಭ ಸತ್ಯವಂತರನ್ನ ಸುಳ್ಳರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಪಾರ್ವತಿ, ನೀನೇ ಸಾಕ್ಷಿ. ಅಯ್ಯೋ ಇಲ್ಲ ಅಪ್ಪವ್ರೆ, ಮಗು ನಿಜವಾಗ್ಲೂ ಜನನಿದೆ. ಹೌದು ಮಾವ, ಪಾರ್ವತಿ ಹೇಳ್ತಾರ ನಿಜ. ಕಾಕಡ ಹೂವು ಮಲ್ಲಿಗೆ ಬಳ್ಳಿ ಮೇಲೆ ಬಿದ್ದು ಮಾತ್ರಕ್ಕೆ ಅದು ಮಲ್ಲಿಗೆ ಹೂವಾಗಿ ಗಮಸೋಕ್ ಸಾಧ್ಯ ಇಲ್ಲ ಪಾರ್ವತಿ. ನಿಮಗೆಲ್ಲ ಗೊತ್ತಿದೆ ಸುಳ್ಳಿಗೆ ಆಯಸ್ಸು ಕಮ್ಮಿ ಅಂತ. ಸತ್ಯ ಹೇಳ್ತೀಯ ಇಲ್ವಾ ಈಗ?
ಜನನಿದೆ ಅಪ್ಪೋರೆ. ಪಾರ್ವತಿ, ನನ್ನ ಹತ್ರ ಸುಳ್ಳು ಹೇಳೋಕ್ ಧೈರ್ಯನ ನಿನಗೆ? ನಿನಗೆ ಗೊತ್ತಿಲ್ಲ, ಯಾರನ್ನು ಬೇಕಾದರೂ ನೀನು ನಂಬಿಸ್ಬೋದು, ಆದರೆ ವೀರಯ್ಯ ದೇವನ್ನ ನಂಬಿಸೋದಕ್ಕೆ ಸಾಧ್ಯ ಇಲ್ಲ. ಸತ್ಯ ಹೇಳು.